ಮಗ ಮಗ ಲೇ ಏನು ಚೆನ್ನಾಗಿದ್ಯವ? ಏನು ಚೆನ್ನಾಗಿರನೆ ಅಂತ ನಿಮ್ಮಂತ ಉನ್ನ ಹೊಟ್ಟೆ ಊಟದ ಮೇಲೆ ಇನ್ನು ಚೆನ್ನಾಗಿರಕ್ಕದ ಹೇಳು. ಅಲ್ಲ ಎಷ್ಟ್ರ ಮಟ್ಟಿಗೆ ಮಾತಾಡ್ತಾ ಇದೀನಿ ನೋಡು, ಎಷ್ಟ್ರ ಮಟ್ಟಿಗೆ ಮಾತಾಡ್ತಾ ಇದೀಯ ಅಂತವ. ಅದಕ್ಕವ ಏನೇನೋ ಮಾತಾಡಿಯೇ ನೋಡು, ಈಗಲೇ ಮನ್ಸು ಭಾಳ ನೊಂದೋಗದೆ. ಅದ್ರ ಮಧ್ಯದಲ್ಲಿ ಇನ್ನೂ ಮಾತಾಡಿ ಯಾಕೆ ನಾನು ಸಾಯಿಸಿಯೇ? ಸರಿ ಅವ ಎಲ್ಲ ಸರಿ, ಇಲ್ಲಿಗೆ ಯಾಕೆ ಬಂದಿದ್ದೀನಿ ನೀನು? ಅಯ್ಯೋ ಬಾಯಲ್ಲಿ ಮುಣ್ಣಾಗ ಭಾಳ ಹೊಟ್ಟೆ ಉರಿಸ್ತಾವಳೆ ನಾವು ಮನೆ ಒಳಗೆ ಇರಕ್ಕೆ ಬಿಡ್ತಾಯಿಲ್ಲ. ಬೆಳಗು ತೊಳಿ ಬಟ್ಟೆ ಹೋಗಿ ಮನೆ ಒರೆಸು ಅಂತವ. 12-20 ಕೆಲಸ ನನ್ನ ಕೈಲೇ ಮಾಡಿಸ್ತಾಳೆ. ಒಂದು ಕೆಲಸ ಮಾಡೋಕ್ಕಿಲ್ಲ ಕಣ್ಮಗ. ಈಚೆ ಕಡ್ಡಿ ತೆಗ್ದು ಆಚೆ ಕಡಿಗೆ ಮಾಡ್ಬೇಕಿಲ್ಲ, ಎಲ್ಲರೂ ನಾನೇ ಮಾಡ್ಕೊಂಡು ಸಾಯ್ಬೇಕು. ಆ ಥರ ಪರಿಸ್ಥಿತಿ ಆಗದೆ. ಇಷ್ಟೇ ಅಲ್ಲ ಇನ್ನೂ ಆಯ್ತದ ನಿನಗೆ ಪರಿಸ್ಥಿತಿ? ಇಷ್ಟಕ್ಕೆ ಹೇಳ್ಬಿಟ್ರೆ ಹೆಂಗೆ? ಇಷ್ಟಕ್ಕೆ ಎದ್ರಕೊಂಡ್ಬಿಟ್ರೆ ಹೆಂಗೆ ಹೇಳು? ಇನ್ನೂ ಅನ್ಭವಿಸ್ಬೇಕು ನೀನು. ಇಷ್ಟಕ್ಕೆ ಮುಗ್ದೋಗಿದ್ದದ ನೀನು ಹೇಗೆ ತಗೊಂಡಿಷ್ಟು ಬೆಂಕಿ ಕಂತಾರು ಅದು ಹೆಂಗೆ ಸೈನಾಗ ಕೊಟ್ಬಿಟ್ಟೆ ನೀನು? ನಾನು ಹುಟ್ಟಿತಿಲ್ವಾ ನೀನು ಹೊಟ್ಟೆಯಲ್ಲಿ? ನನ್ನ ಮಗಳಿಗೊಂದು ಪಾಲು ಬಿಡ್ಬೇಕು ಕಲ್ಲ ಅಂತ ಅನ್ನುವೆ ನೀನು. ಅದು ಬಿಟ್ಬಿಟ್ಟು ಹೆಂಗೆ ಹಾಕೊಟ್ಟೆ ನೀನು? ಹೆಂಗವ ಸೈನ್ ಹಾಕೊಟ್ಟೆ ನೀನು? ನಾನು ಹುಟ್ಟಿತಿಲ್ವ? ನನ್ನೇ ತಿತ್ತಿಲ್ಲ ನೀನು ಕಕ್ಕಿದೋ ಇಲ್ಲ ಎಲ್ಲರೂ ತಗೊಬಂದಿದ್ದಾರನ್ನ? ಹೇಳು. ನೀನೇನು ಸಾಮಾನ್ಯದಳ ನೀನು? ಬರ್ಕೊಟ್ಬಿಟ್ಟು ನಾಟಕ ಆಡಕ್ಕೆ ಬಂದಿದ್ದೆ. ಎಲ್ಲಿ ನಾಟಕವ ನಮ್ಸಕ್ಕೆ? ಹೋಗು ಮೊದಲು ಮಾನ ಮರ್ಬೋದಿದ್ರೆ ನಿನಗೆ ಇಲ್ಲಿ ತನಕ ಬಂದಿತ್ತಿಲ್ಲ ನೀನು. ಅಲ್ಲಕ್ಕನವ ಯಾಕೆ ಹಿಂಗೆಲ್ಲ ಮಾತಾಡಿ ನೀನು? ಯಾಕೆ ಹಿಂಗೆಲ್ಲ ಮಾತಾಡಿ ಏನಿದೆ ಅಮ್ಮ ಅಂತೀನಿ. ಬೇಡ ಹಿಂಗೆಲ್ಲ ಮಾತಾಡಬೇಡ ನೀನು. ಮನ್ಸಿಗೆ ಭಾಳ ನೋವಾಯ್ತದ ನನಗೆ. ಆಗಲಿ ಹೋಗು, ನೋವಾರಲ್ಲಿ ನಾನೇನು ಮಾಡೋಕ್ಕದ? ನಿನ್ಗೆ ನೋವಾಯ್ತದೆ ಅಂದರೆ ಆಗ್ಲಿ ಹಾಕವ. ನನಗೇನು ಹೇಳಿಯ ನೀನು? ನಮ್ಗೆ ಎಷ್ಟು ಮನ್ಸು ನೋದದು? ನಾವ್ಯಾರು ಕೊಟ್ಟು ಹೇಳ್ಕೊಳವ ನಮ್ಮ ಕಷ್ಟವ? ನೀನೆಲ್ಲ ನುಳಿಗೆ ತಗೊಂಡೋಗ್ಬಿಟ್ಟು ಅವಳ ಹೆಸ್ರು ಬರೆದ್ಬಿಟ್ರೆ ನಾನೇನು ಮಾಡೋದು? ನನ್ನ ಎತ್ತಿತ್ತಿಲ್ವ ನೀನು? ಅಲ್ಲ ನೀನು ಎಂಥ ಮನಹಳಿ ಅನ್ನೋದು ಅದರಲ್ಲೇ ಗೊತ್ತಾಗೋಯ್ತದೆ. ಮಳ್ಳಿ ಹಂಗೆ ಸೊಸೆಗೆ ಆಸ್ತಿ ಬರ್ಕೊಟ್ಬಿಟ್ಟು ಈಗೇನೋ ಕಂಡು ಮಳ್ಳಿ ಹಂಗೆ ಬಂದಿದ್ದೆ ಇಲ್ಲಿಗೆ. ಹೋಗು ಮೊದಲು ಮರುವದಿನವ. ಹಂಗೆ ಅನ್ಬೇಡ ಕಣವ, ಅನ್ಬೇಡ. ನಿಂದ ಅಮ್ಮ ಅಂತೀನಿ ಮಗ. ಇಲ್ಲಿ ಇರ್ತೀನಿ ಕಣವ 4 ದಿವಸ, ಆಮೇಲೆ ಹೋಯ್ತೀನಿ. ಅಚ್ಚುಕಟ್ಟಾಗಿ ಉಣ್ಣಕ್ಕೆ ಕೆಕ್ಕಿಲ್ಲ, ತಿನ್ನಕ್ಕೆ ಕೆಕ್ಕಿಲ್ಲ, ಭಾಳ ಹೊಟ್ಟೆ ಉರಿಸ್ತಾವಳೆ ಕಣ್ಣೆ. ನಿಂದ ಅಮ್ಮ ಅಂತೀನಿ ಕಣ್ಣೆ. ಬಂದ್ಬಿಡು, ಇರ್ಸ್ಕೊಬಿಡ್ತೀನಿ ನಿನ್ನಿಂದ ಒಸಿ ಆತಾಯಿವ ನನಗೆ. ಒಸಿ ಕೊಟ್ಟು ಮಡಗಿದ್ಯಾ ನೀನು? ಒಸಿ ಕೊಟ್ಟಿದ್ಯಾ ಹೇಳು? ಹೋಗವ ಬಾಯಿ ಮುಚ್ಕೊಂಡು ಹೋಗು. ನಿನ್ನ ಹೂವು ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಯ್ತದೆ ಕಣ. ಅಲ್ಲ ಎಷ್ಟ್ರ ಮಟ್ಟಿಗೆ ಬುದ್ಧಿ ಕಲ್ತಿದ್ದಿ ನೋಡು. ಮೆತ್ತಗೆ ನಿನ್ನ ಸೊಸೆಗೆ ಎಲ್ಲನೂ ಆದಾಯ ಮಾಡಿಕೊಟ್ಬಿಟ್ಟು ಬರೆದ್ಬಿಟ್ಟು ಈಗ ನರ್ತಾಗ ಬಂದ್ಬಿಟ್ಟು ಇಲ್ಲಿ ನಿನಗೆ ಬೇಯ್ಸಕ್ಕೆ ಕೂತ್ಕೊತೀನಿ ಬಾ. ಎಲ್ಲನೂ ಮಾಡಿ ನಿನ್ನ ಗಣನಿಯಾಗಿ ಮಾಡ್ಕೊಂಡಿರ್ತೀನಿ. ಉಣ್ಕೊಂಡು ನಿನ್ನ ಸೊಸೆಗೆ ಆದಾಯ ಮಾಡಿವೆ ನೀನು. ಅಲ್ಲ ನೋಡು, ಈಗಲೂ ಅವಳು ಖರ್ಚು ಮಾಡ್ತಾಳೆ ಅಂತ ತಾನೇ ಇಲ್ಲಿಗೆ ಬಂದಿರೋದು ನೀನು. ಅದೇನು ಒಲವು ನಿನಗೆ ಅಷ್ಟರ ಮಟ್ಟಿಗೂ ನಿನ್ನ ಸೊಸೆ ಮೇಲೆ ನಿನಗೆ? ಯಾರಿಗೂ ಇಲ್ದು ಒಲವು ನಿನಗೇನು ಅಂತವ? ಅವಳಲ್ಲಿ ಯಾಕೋಕೆ ತಗೊಂಡಿಲ್ಲ, ಅದಕ್ಕೆ ತಾನೇ ಆಸ್ತಿ ಬರ್ಸ್ಕೊಂಡಿದ್ದು ನಿನ್ನ ಕೈಲಿ. ಹೋಗೋಗು. ಅಯ್ಯೋ ನಾನು ಏನು ಮಾಡೋಣವ? ಆಳಗರಿ ಮುಂಡೆ ಬರೋಕಿಲ್ಲ, ಆಸ್ತಿ ಬರೆಗಂಟದ್ಲಲ್ಲ, ಅದಕ್ಕೋಸ್ಕರ ಬರ್ಕೊಟ್ಟೆ. ಬರ್ಸ್ಕೊಳಕಂಡು ಚೆನ್ನಾಗಿದ್ಬಿಟ್ಟು ಈಗ ವರ್ಷ ತೋರ್ತಾ ಕೂತಾಳೆ ಕಣ್ಮಗ. ಏನು ಮಾಡಬೇಕು ಒಂದು ಗೊತ್ತಾಯ್ತಲ್ಲ ಕಣ್ಣೆ. ಭಾಳ ಬೇಜಾರಾಗ್ಬಿಟ್ಟದೆ. ಇವತ್ತಲ್ಲ ಜ್ಞಾನ ಬೇಕಾಗಿರೋದು, ಅವತ್ತು ಜ್ಞಾನ ಬೇಕಾಗಿತ್ತು ನಿನಗೆ. ಇವತ್ತಲ್ಲ ಜ್ಞಾನ ಇರೋದು. ಹೋಗಿ ಏನಾರು ಮಾಡ್ಕೊ. ನನಗೆ ಹೇಳ್ಬೇಡಕ್ಕನವ ಏನೋ ನೀನು. ಯಾವ ವಿಷಯನೂ ಮಾತಾಡ್ಬೇಡ, ಯಾವ ಸುದ್ದಿನೂ ಹೇಳ್ಬೇಡ ನೀನು. ನನಗೆ ಸಾಕಾಗ್ಬಿಟ್ಟದು. ನನಗೆ ಲೂಜ್ ಗೀಜ್ ಬಂದ್ಬಿಟ್ಟದು. ನನಗೆ ಯಾವ ಸುದ್ದಿನೂ ಹೇಳಲೇ ಬೇಡ ನೀನು ಕಣವ. ಹಂಗೆ ಅನ್ಬೇಡ ಕಣ್ಣ, ನಿಂದ ಅಮ್ಮ ಅಂತೀನಿ ಮಗ. ಹಂಗೆ ಅನ್ಬೇಡ. ನನ್ನ ಮಾತಾ ಕೇಳು ನೀನು. ನಿನ್ನ ಮಾತು ಕೇಳಿಯೇ ಈ ಮಟ್ಟಿಗಾಗಿರೋದು. ನಾನು ಯಾವಳ ಮಾತನ್ನು ಕೇಳಕ್ಕಿಲ್ಲ. ಈಗ ನೀನು ಹೋಗ್ಬಿಟ್ಟು ನೀನು ಸೊಸೆಗೆ ಆಸ್ತಿ ಬಂದಿದ್ದಿ. ನನ್ನ ಗಂಡಂಗೆ ಗೊತ್ತಾರ ಏನಂತಾನೆ ಹೇಳು? ಇಲ್ಲೇಕೆ ಬಂದಿದ್ದಾಳು ಅಂತ ಉಗ್ಯಕಿಲ್ಲ ನಿನಗೆ. ನೀನು ಬಂದಿರೋದು ಗೊತ್ತಾದರೆ ಆಲೇ ಗೊತ್ತಾಗ್ಬಿಟ್ಟು ನಿಮ್ಮವ್ವ ಅದು ಹೆಂಗೆ ಆಸ್ತಿ ಬರೆದ್ಬಿಟ್ಲು. ನೀನು ಹುಟ್ಟಿತ್ತಿಲ್ವ ನೀನು? ಹಂಗೆ ಹಿಂಗೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ದ. ನಾನು ಮಾತಾಡ್ಸ್ಕೊಂಡೆ. ಈಗ ನನ್ನ ಮನೆ ಬಾಕ್ಲಿಗೆ ಬಂದಿದ್ದೆಲ್ಲ ನಿಂಗೆ ನಾಚಿಕಾಕಿಲ್ವಾ? ಅವ್ನ ಮುನ್ಗಡೆ ಹೆಂಗೆ ಮಕ ತೋರಿ ನೀನು? ಹೆಂಗೆ ತೋರಿಯೇ ಮಕವ ನೀನು ನನ್ನ ಗಂಡ ಮುನ್ಗಡೆ? ಅದೇ ಏನೋ ಅಂದ್ವಿ ಬಾಯಿಗೆ ಬಂದಂಗೆ ಬೋದಿ ಕಳ್ಸೋದ್ಕಿಂತ ಮುಂಚೆಗೆ ಮೊದಲು ಹೊಂಟೋಗು. ನಿಮ್ಮಿಂದ ನಮಗೆ ಮಾನ ಹೋಯ್ತದೆ ಆಮೇಲೆ. ಅಲ್ಲ ಕಣ್ಮಗ, ಹಂಗಾರೆ ಆಸ್ತಿ ಬತ್ತು ಕೊಟ್ರಿ ನೀನೇ? ನಾನು ಎತ್ತಿಲ್ವ? ನಿಮ್ಮ ಸಾಕಿಲ್ವಣೆ ಸಲ್ವಿಲ್ವಣೆ ಹೇಳು? ಹಂಗಾರೆ ಆಸ್ತಿ ಬತ್ತು ಕೊಟ್ಟರು ಮಾತ್ರ ಅವ್ರನ್ನ ನೋಡ್ಕೋಬೇಕು, ಇಲ್ದ ನೋಡ್ಕೋಬೇಡ್ದು ಅಂತವ? ಯಾಕವ ಹಿಂಗೆ ಬುದ್ಧಿ ಕಲ್ತಿದ್ರಿ? ಕೇಡ್ಗಾಕ ನಾಯಿ ಮೊಟ್ಟೆ ಇಕ್ತಂಗೆ ಒಳ್ಳೇದದ. ಈಗ ಆಡಿದ್ರೆ ಸಾಪಾಗಿ ಪಾಕ್ಬೇಡ ನೀನು ಸಾಪಾಗಿ ಪಾಕ್ಬೇಡಕರವ ನೀನು. ಯಾಕವ ಸಾಪಾಕಿ ಏನು ಕೊಟ್ಟು ಸಾಕಾಗಿದ್ದೀಯವ ನೀನು? ಏನು ಮಾಡಿದ್ದೀಯವ ನೀನು ನನಗೆ? ಏನು ಮಾಡಿ ಸಾಕಾಗಿದ್ದೀಯ ಹೇಳು? ಏನೇನು ಪ್ಯಾಲೇಸಲ್ಲಿ ಮದುವೆ ಮಾಡಿ ಕಳ್ಸಿದ ನಾನು ನೀನು? ಅದ್ದೂರಿಯಾಗಿ ಮದುವೆ ಮಾಡಿ ಕಳ್ಸಿದ ಹೇಳು? ಏನು ಮಾಡಿದ ನೀನು ನನಗೆ? ನೀನು ಅದ್ದೂರಿಯಾಗಿ ಮದುವೆ ಮಾಡಿ ಕಳ್ಸಿಲ್ಲ ನನ್ನ. ನೀನೇನು ಮಾತಾಡೋದು ನೀನು? ಏನು ಮಾತಾಡೋದು ಹೇಳು? ಬಾಯಿ ಮುಚ್ಕೊಂಡು ಹೋಗು. ಎಲ್ಲನೂ ಮಗ ಅನ್ಕೊಂಡು ಮಗನಿಗೆ ಮಾಡಿದ್ದೀಯೇ. ನನ್ನ ಕಾಣ್ದಂಗೆ ಅವಳು ಕಾಸಿನ ಸರ ಮಾಡಿಸ್ಕೊಟ್ಟಿದ್ದೀಯ, ಜುಮ್ಕಿ ಮಾಡಿಸ್ಕೊಟ್ಟಿದ್ದೀಯೇ. ನೀನು ಏನೇನು ಮಾಡಿದ್ದಿ ಮುಟ್ಟಿದ್ದಿ ಅನ್ನೋದೆಲ್ಲ ನಂಗೆ ಚೆಂದಾಗಿ ಗೊತ್ತುಕತ್ ಹೋಗು. ನಿನ್ನ ಕೈಲೇನು ಹೇಳ್ಸ್ಕೋಬೇಕಾಗಿಲ್ಲ ನನಕನ. ತಿರ್ಗಾ ಮಾತಾಡ್ತೀಯಲ್ಲವ, ಮಾತಾಡಿ ಹೆಂಗವ ಬಂದವು ಮಾತ್ಕೊಳ್ಳಿ ಬಾಯ್ಲಿ. ಹೆಂಗೆ ಬಂದವು? ನಿಜವಾಗ್ಲೂ ಯಪ್ಪ, ಅದು ಹೆಂಗೆ ಮಾತುಗಳು ಬಂದವ ಏನೋ ಕಾಣಕನವ ನಿಮ್ಮ ಬಾಯಿಗಳಲ್ಲಿ ಮಾತಾಡಬೇಕು ನೀವು.
ಸೊಸೆಗೆ ಅಂತ ಎಲ್ಲ ಆದಾಯ ಮಾಡ್ಕೊಟ್ಬಿಟ್ಟು ಈಗ ನೀನು ನೋಡಿ ಏನು ಕಾಣ್ದದೊಳಗೆ ಬಂದಿದ್ದೀರದ ಹೆಂಗೆ ಬಂದಿದ್ದೀ ಅಂತ. ಈಗ ನನಗೆ ಅಣ್ಣ ಗೊತ್ತಾರ ಹೋಗಿತ್ತ ನನಗೆ ಮೊದಲಿಲ್ಲಿ ಜಾಗ ಖಾಲಿ ಮಾಡಿ ನೀನು ನಿಂತ್ಕೊಬಿಡ ಅವ್ನು ಗೊಳ್ಗೋ ಇಲ್ಲಿ ಅಲ್ಲ ಕಣ್ರವ ತಾಯ್ದಿರ. ಹಂಗಾರೆ ಆಸ್ತಿ ಬದುಕು ಕೊಟ್ಟರು ಮಾತ್ರ ತಂದೆ ತಾಯಿಗೆ ಸೇವೆ ಮಾಡಬೇಕು, ಇಲ್ಲಾರ ಮಾಡಬೇಡ್ದು ಅಂತುಣೆ. ಸಾಕು ಕಣವ, ನಿನಗೂ ನಿನ್ನ ಅಣ್ಣನಿಗೂ ಮಾಡಿದ್ಕೆ ನಿನ್ನ ತಮ್ಮನಿಗೂ ಮಾಡಿದ್ಕೆ ಸರಿಯಾಗಾಯ್ತು ಬಿಡು, ಸರಿಯಾಗಾಯ್ತು. ಅವಳು ನೋಡಿದ್ರೆ ಅವಳು ಒಂದು ಕೂತ್ಕೊಳಕ್ಕೆ ಬಿಡಕ್ಕಿಲ್ಲ, ನಿಂತ್ಕೊಳಕ್ಕೆ ಬಿಡಕ್ಕಿಲ್ಲ. ಏನು ದೊಡ್ಡದು ಏನು ಕೆಟ್ಟೋದು ನಾವು ಓಡಾಡ್ಕೊಂಡು ಭಂಗ ಮಾಡೋಕ್ಕೆ ಎಷ್ಟು ಕಷ್ಟ ಕೊಡ್ತಾಳೆ ಗೊತ್ತು ನನಗೆ ಗೊತ್ತಾ ನೋವು ಎಷ್ಟಿರೋದು ಅಂತವ. ನಿನ್ಯಾರ ಹಂಗೆ ಮಾಡ್ಕೊತ ಹೇಳ್ದವ್ರು ನಾವು ಹೇಳಿದ್ವ, ಹಂಗೆ ಮಾಡ್ಕೊತವ ಹೇಳಿದ್ವ ಹೇಳು. ಜಾಸ್ತಿ ಮಾತ್ಕಿತ ಆಡ್ಬೇಡ ನೀನು ಆಯಿತಾ. ಬಾಯಿ ಮುಚ್ಕೊಂಡು ಸುಮ್ಮನಿರು. ನಿನ್ನ ನನಗೆ ಹೇಳಕ್ಕೆ ಬೈತಿಲ್ಲ ಕತೆ, ನೀನು ಹದ್ಗೆಡ್ಸ್ಕೊ ಎಲ್ಲನೂ ಅಂತ ನಾನು ಹೇಳಿತ್ತಿಲ್ಲ. ಸುಮ್ಮನಿರು ಬಾಯಿ ಮುಚ್ಕೊಂಡು. ಅಲ್ಲ ಯಾವ ಥರವ ಯಪ್ಪ, ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅನ್ನಗೆ ಎಲ್ಲರ ಮಕ್ಕಳು ಬದುಕ್ಸೋದು ನೋಡ್ತಾರೆ. ಸೊಸೆ ಬದುಕ್ಸಕ್ಕೆ ನಿಂತಿದ್ದೀವಿ ನೋಡು, ಸೊಸೆ ಬದುಕ್ಸೋಕ್ಕೆ ಎಷ್ಟು ಮಟ್ಟಕ್ಕೆ ಅದೇ ಅಂದ್ಬಿಟ್ಟು ಬುದ್ಧಿ ನೋಡಿ ಹೆಂಗೆ ಕಲ್ತಿದ್ದೀವಿ ಅಂತವ. ನಿಜವಾಗ್ಲೂ ನಿನ್ನ ಬುದ್ಧಿಯೇ ನೀನೇ ಒಪ್ಕೋಬೇಕನ್ನವ ಮಾತ್ರವ ನಿನ್ನ ಬುದ್ಧಿಯೇ. ಅಲ್ಲ ಮಾಡೋದು ಮಾಡಿದ್ದಾನೆ ಮುರ್ವದಿಂದ ಬಾಯಿ ಮುಚ್ಕೊಂಡು ಕಣ್ಣು ಕಾಣ್ದಂಗೆ ಹೋಗ್ಬೇಕು ತಾನೆ ನೀನು. ಅದು ಬಿಟ್ಬಿಟ್ಟು ಅದು ಹೆಂಗವ ಬಂದೆ, ಅದು ಹೆಂಗೆ ಬಂದೆ ನೀನು? ಹೆಂಗೆ ಬಂದೆ ಅಂತ ನಾನು ಕೇಳೋದು ನಿನ್ನ. ನನಗೆ ನಾಣೆ ಬಂದಿರ ಮಾಡೋಕ್ಕೆ ಹೋಗು. ಬಾಯಿ ಮುಚ್ಕೊಂಡು ಮಾಡ್ತಾಳಂತೆ ಮಾಡಿಸ್ಕೋ ಹೋಗಿ ನಿನ್ನ ಸೊಸೆ ಕೈಲಿ. ನನಗೇನು ಹೇಳಿಯೇ? ಅಯ್ಯೋ ಶಿವನೇ ಭಗವಂತನೇ. ಅಲ್ಲ ಹಂಗಾರೆ ಮುನ್ಸತ್ಗೆ ಬೆಲೆನೇ ಇಲ್ವವ, ಮುನ್ಸತ್ಗೆ ಬೆಲೆನೇ ಇಲ್ವ ಹೇಳು. ಯಾವ ಥರ ಆಡ್ತಾಯಿದ್ದೀನಿ ನೋಡಿ, ಯಾವ ಥರ ಆಡ್ತಾಯಿದ್ದಿ ಅಂದ್ಬಿಟ್ಟು. ಅಲ್ಲ ಯಾವ ಥರ ಆಡ್ತಾಯಿದ್ದಿ ನೋಡವ. ಎತ್ತು ತಾಯಿಗಿಂತವ ನಿನಗೆ, ಎತ್ತು ತಾಯಿ ಬೇಕಾಗಿಲ್ಲ ನಿನಗೆ. ನೋಡು ಬುದ್ಧಿ ಹೆಂಗೆ ಕಲ್ತಿದ್ದಿ ಅಂದ್ಬಿಟ್ಟು. ಆಯಿತು ಹೋಗ್ರಣೆ ಹೋಗಿ, ಇನ್ನೇನು ಮಾಡೋದು, ಒಳೆಯ ಭವ್ಯ ನೋಡ್ಕೊಂಡು ಸಾಯ್ತೀನಂತೆ. ನೀನು ಇದ್ರೆಷ್ಟು ಬಿಟ್ರೆಷ್ಟು ಸತ್ತರೆಷ್ಟು ಇದ್ರೆಷ್ಟು ನನಗೆ ಯಾಕೆ ಹೇಳಿಯ ನೀನು? ನನಗೆ ಯಾಕವ ಹೇಳಿದೆಯೇ? ನನಗೇನು ತಗ್ಲದು ನೀನು? ನನಗೇನಾರು ಮಾಡಿದ್ಯಾ ನೀನು? ಏನಾರು ಮಟ್ಟಿದ್ಯಾ ನೀನು? ಏನು ಮಾಡಿದಿ ನೀನು? ಏನವ ಮಾಡಿದಿ? ಸೊಸೆಗೆ ಮನೆ ಬರ್ದೊಟ್ಟು ಬಂದಿದ್ದಿ, ಆಸ್ತಿ ಬರ್ದೊಟ್ಟು ಬಂದಿದ್ದಿ, ಇನ್ಯಾಕೆ ಬಂದಿದ್ದಿ ಮಾತಾಡೋಕ್ಕಿಲ್ಲಿ? ಹೋಗಿ ಅಲ್ಲಿ ಹೋಗಿ ನೀನು ಸೊಸೆ ಕಲ್ ಸೇವೆಯೇ ಅಲ್ಲಿ ಮಾಡಿಸ್ಕೊಳಕ್ಕಾಕಿಲ್ವ? ಇಲ್ಲಾಕೆ ಮಾತಾಡ್ತಾ ನಿಂತಿದ್ದಿ ನೀನು? ನನ್ನ ಮನೆ ತಾವು ನನ್ನ ಗಂಡ ಸುಮ್ಮನಾದಾರ, ನಮ್ಮ ಅತ್ತೆ ಮಾವ ಸುಮ್ಮನಾದಾರ. ಅದು ಹೆಂಗೆ ನಿಮ್ಮ ಅವ್ವ ನೀನು ಸೇರಿಸ್ಕೊಂಡೆ ಮನೆ ಒಳಕ್ಕೆ? ನಿಮ್ಮ ಅವ್ವ ನಿನಗೆ ಕೇಳಿ ಬಯಸ್ತಾಳೆ, ನಿನಗೆ ಎರಡೊಂದು ಬಯಸ್ತಾಳೆ. ನಿಮ್ಮ ಅವ್ವ ಹೆಂಗೆ ಸೇರಿಸ್ಕೊಂಡೆ ಅಂತ ಕೇಳಿದ್ರೆ ನಾನು ಏನು ಹೇಳನೆ? ಅಯ್ಯೋ ನಾನೇನವ ಕೇಳಿ ಬಯಸಕ್ಕೆ ಬಂದಿದೆ? ನಾನೇನು ಕೇಳಿ ಬಯಸಕ್ಕೆ ಬಂದಿದೆ ಹೇಳು? ಯಾವತ್ತು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಯಾವ ತಂದೆ ತಾಯಿ ಆದರೂ ಹೇಳೋದು, ಯಾರು ಹಾಳಾಗಲಿ ಅಂತ ಯಾರೂ ಹೇಳೋಕ್ಕಿಲ್ಲ. ಬಿಡು, ಎಲ್ಲ ಮನೆ ಬರ ಏನು ಮಾಡೋಕ್ಕಾಗಿಲ್ಲ. ಬಿಡವ ಆಯಿತು ಹೋಗು, ಆಯಿತು. ಇನ್ನು ಇಲ್ಲಿ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ವಾಪತ್ತಿಸ್ಬಿಡ ನನಗೆ. ನಿನ್ನಿಂದೇನು ಆದಾಯನೂ ಇಲ್ಲ, ನಷ್ಟನೂ ಇಲ್ಲ. ಬೇಡ ಹೋಗು. ಅಯ್ಯೋ ಹೋಗು, ನೀನು ಸೊಸೆ ಬದುಕಿಸೋಕೆ ನಿಂತಿದ್ದಿ ತಾನೇ, ಬದುಕಿಸೋಕೆ ಹೋಗಿ. ಜಾಸ್ತಿ ಮಾತು ಬೇಡ ನೀನು. ಅಲ್ಲ ಮನೆ ಬಂದು ಒಳಿಕೆ ನಿನ್ನ ಕಷ್ಟೇನವ ನೀನು ಸುಖೇನವ ಅಂತ ಕೇಳೋಕ್ಕಾಗ್ದಾರೆ ನೀನು? ಈ ಥರ ಬಾಯಿಗೆ ಬಂದಿದ್ದು ಮಾತ್ರ ಬಾಯಿಲೆ ಕರ್ಸ್ಕೊಂಡು ಹಿಂಗೆ ಬೀದಿಲಿ ನಿನ್ನ ಅವಮಾನ ಮಾಡಿ ಕಳಿಸ್ತಿದ್ದಿಲ್ಲ ತಾಯಿಗೆ. ನಿಮ್ಮಂಥ ಮಕ್ಕಳನ್ನೇ ಹೇಳಿ ಕೇಳಿ ಎತ್ಕೋಬೇಕು ನಿಮ್ಮಂಥ ಮಕ್ಕಳನ್ನೇ. ಬೇಡ ಹೋಗು, ನನ್ನಂಥ ಮಗಳನ್ನ ಹೆರು ಅಂತ ಹೇಳಿದ್ನ ನಿನ್ನ ಹೇಳಕ್ಕೆ ಬಂದಿದ್ದ ನಾನು. ನನ್ನಂಥ ಮಗಳನ್ನ ಎತ್ಕೊಬಂದಿನು ಅಂತವೆ ಅದೇನಂಗೆ ಮಾತಾಡಿಯ ನೀನು? ಹೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಬೇಡ. ಇಲ್ಲಿ ಬಂದವಳೆ ಇಲ್ಲಿ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡ್ದ ಕಾಣೋದು ಮಳ್ಳಿ ಹೆಂಗೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.